ನಮಸ್ಕಾರ, ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಕೋಟೆ ಮೇಲೆ ಸೂರ್ಯಕಿರಣ್ ರಾಷ್ಟ್ರಧ್ವಜದ ಕೇಸರಿ, ಬಿಳಿ, ಹಸಿರು ಬಣ್ಣದ ಏರ್ ಶೋ ಕಲರವ ಜನರು ಕುತೂಹಲದಿಂದ ವೀಕ್ಷಿಸಿದರು. ಗೋಡಂಬಿ ಬೆಳೆಗೆ ಭಾರತ ಸರ್ಕಾರದಿಂದ ಪರಿಶಿಷ್ಟ ಜಾತಿಯವರಿಗೆ ಎಷ್ಟು ಸಾಧ್ಯವೋ ಅಷ್ಟು ದೊರೆಯುವ ಅನುದಾನವನ್ನು ಮತ್ತು ಇತರೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಜನವರಿ 18ರಂದು ಅಂತಾರಾಜ್ಯ ಚೆಸ್ ಪಂದ್ಯಾವಳಿ ನಿತಿನ್ ಕರ್ಪೂರ್. ಬೀದರ್ನಲ್ಲಿ ಸಂಸ್ಕೃತ ಶ್ಲೋಕಗಳ ಸ್ಪರ್ಧಾ ತರಬೇತಿ ಆರಂಭ. ಶ್ಲೋಕರತ್ನ ತೃಪ್ತಿ ಬಜಾಜ್. ನಿಷೇಧಿತ ಚೀನಾ ಮಾಂಜಾದಾರದಿಂದ ಬೈಕ್ ಸವಾರ ಸಾವು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಸಾಂತ್ವನ. ಎಟಿಎಂ ದರೋಡೆ ಕೊಲೆ ಪ್ರಕರಣ, ಮೃತ ಸಿಬ್ಬಂದಿ ಕುಟುಂಬಕ್ಕೆ ಪರಿಹಾರ, ಉದ್ಯೋಗಕ್ಕೆ ಒತ್ತಾಯ. ಸುದ್ದಿಯ ವಿವರಗಳು. ಬೀದರ್ ಕೋಟೆಯ ಮೇಲೆ ಭಾರತೀಯ ವಾಯುಪಡೆ ಬೀದರ್ನ ಸೂರ್ಯಕಿರಣ್ ವಿಮಾನಗಳ ಏರೋಬ್ಯಾಟಿಕ್ ತಂಡದಿಂದ ಅದ್ಭುತ ಏರ್ ಶೋ ಜರುಗಿತು. ವಿಮಾನಗಳು ಭಾರತ ದೇಶದ ತ್ರಿವರ್ಣ ಧ್ವಜದ ಬಣ್ಣದ ಹೊಗೆಯೊಂದಿಗೆ ಆಗಸದಲ್ಲಿ ವಿವಿಧ ಸಾಹಸಮಯ ಕಸರತ್ತುಗಳನ್ನು ಪ್ರದರ್ಶಿಸಿ ನೋಡುಗರ ಕಣ್ಮನ ಸೆಳೆದವು. ಬೀದರ್ ಕೋಟೆಯ ಮೇಲೆ ಲೋಹದ ಹಕ್ಕಿಗಳ ಕಲರವ ಮತ್ತು ಕಸರತ್ತು ನೋಡಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಖುಷಿಪಟ್ಟರು. ಸೂರ್ಯಕಿರಣ್ ವಿಮಾನಗಳು ಆಕಾಶದಲ್ಲಿ ಮೇಲಿಂದ ಕೆಳಗೆ ಪರಸ್ಪರ ಒಂದಾನೊಂದು ಎದುರಿಗೆ ಕ್ರಾಸಿಂಗ್, ಬ್ಯಾರಲ್ ರೋಲ್, ರಾಷ್ಟ್ರಧ್ವಜದ ಕೇಸರಿ, ಬಿಳಿ, ಹಸಿರು ಬಣ್ಣದ ಹೊಗೆ ಹೊರಹಾಕುತ್ತಾ ಚಿತ್ರಗಳನ್ನು ಬಿಡಿಸುವ ಮೂಲಕ ನೋಡುಗರನ್ನ ಮೂಕವಿಸ್ಮಿತರನ್ನಾಗಿ ಮಾಡುವ ಮೂಲಕ ಆಕಾಶದಲ್ಲಿ ಚಿತ್ತಾರಗಳನ್ನು ಮೂಡಿಸುವುದು. ಕೆಲವೊಂದು ಸಲ ಒಂಟಿಯಾಗಿ, ಜೋಡಿಯಾಗಿ ಮತ್ತು ತಂಡವಾಗಿ ಬರುತ್ತಿದ್ದ ವಿಮಾನಗಳು ಯಾವ ದಿಕ್ಕಿನಿಂದ ವಿಮಾನಗಳು ಆಕಾಶದಲ್ಲಿ ಬರುತ್ತಿವೆ ಎನ್ನುವುದು ಜನರು ಕುತೂಹಲದಿಂದ ವೀಕ್ಷಿಸಿದ್ದರು. ಏರ್ ಶೋ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಅವರ ಕುಟುಂಬದ ಸದಸ್ಯರು, ಏರ್ಪೋರ್ಟ್ ಸ್ಟೇಷನ್ ಬೀದರ್ ಅಧಿಕಾರಿಗಳು ಹಾಗೂ ಅವರ ಕುಟುಂಬದ ಸದಸ್ಯರು, ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಜನರು ಉಪಸ್ಥಿತರಿದ್ದರು. और इतिहास को एक नई दिशा दिखाई। और आज फिर से हम उसी you enjoyed the show today and until we meet again, Jai Hind and happy landings. क्या हो तो मटे पब्लिक
अपने अनुशासन, एकाग्रता और कार्यकुशलता के लिए। और आज सूर्य किरण एरोबैटिक टीम इसी हुनर को दर्शाएगी। सो लेडीज एंड दर्शकों, आप सभी से निवेदन है कि जैसे ही आप इन विमानों को देख लें, टीम शेड्यूल यू कैन फॉलो अस ऑन इंस्टाग्राम, फेसबुक, ट्विटर एंड यूट्यूब। Our social media handle.
ಮತ್ತು ಏರ್ಫೋರ್ಸ್ ಸ್ಟೇಷನ್ ಬೀದರ್ ವತಿಯಿಂದ ಏರ್ ಶೋ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಸಿಟಿಯಲ್ಲಿ ನಡೆಸಲಾಯಿತು. ನಾನು ತುಂಬ ಹೃದಯಪೂರ್ವಕ ಧನ್ಯವಾದ ಏರ್ಫೋರ್ಸ್ ಸ್ಟೇಷನ್ ಬೀದರ್ದವರಿಗೂ ಹೇಳುತ್ತೇನೆ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಯಾರ್ಯಾರು ಇದರಲ್ಲಿ ಹೆಲ್ಪ್ ಮಾಡಿದ್ದಾರೆ, ADC ಅವರು, AC ಅವರು ಮತ್ತು ಸ್ಪೆಷಲಿ ಕಾರ್ಪೊರೇಷನ್ ಕಮಿಷನರ್ ಇಲ್ಲಿ ಸ್ವಚ್ಛತೆ ಆಗಲಿ ಅಥವಾ ಬೇರೆ ಬೇರೆ ಅರೇಂಜ್ಮೆಂಟ್ ಆಗಲಿ ಮತ್ತು PWD ಎಲ್ಲ ಅಧಿಕಾರಿಗಳು ಮತ್ತು ಏರ್ಫೋರ್ಸ್ ಟೀಮ್ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ದೇ ಮೇಡ್ ಇಟ್ ಅ ಸಕ್ಸಸ್, ಅವರಿಗೂ ಧನ್ಯವಾದ ಹೇಳುತ್ತೇನೆ. ಇದು ಪಬ್ಲಿಕ್ ಶೋಗೆ ಆ್ಯಕ್ಚುಲಿ ಒಂದು ನಮ್ಮದು ಸೂರ್ಯಕಿರಣ್ ಏರ್ಫೋರ್ಸ್ ಎಕ್ರೋಬ್ಯಾಟಿಕ್ ಟೀಮ್ ಇದೆ. ಅವರು ಇಡೀ ದೇಶಾದ್ಯಂತ ಹೋಗಿ ಈ ಶೋವನ್ನು ಮಾಡ್ತಾರೆ. ಸೊ ಅವರು ಹೋಗೋಕ್ಕಿಂತ ಮುಂಚೆ ಅಥವಾ ಮಧ್ಯದಲ್ಲಿ ಅವರಿಗೂ ಯಾವಾಗಲೂ ಟೈಮ್ ಸಿಗುತ್ತೆ ಬೀದರ್ ಜನತೆಗೆ ಫ್ರೀ ಆಗಿ ಕೃತಜ್ಞ ತೋರ್ಸೋಕ್ಕೆ ಅವರು ಈ ಶೋವನ್ನು ನಮ್ಮ ಬೀದರ್ನಲ್ಲಿನೂ ಮಾಡಿಸ್ತಾರೆ. ಅದೇ ಕಾರಣಕ್ಕೋಸ್ಕರ ಅವರು ಮಾಡಿದ್ದಾರೆ. ಮತ್ತೆ ಇನ್ನೊಂದ್ಸರಿ ಅವರಿಗೂ ಧನ್ಯವಾದ. नमस्कार बीदर, मैं हूँ फ्लाइट लेफ्टिनेंट कंवल संधू, सूर्य किरण टीम की कमेंटेटर, और आज पूरे सूर्य किरण टीम की ओर से मैं धन्यवाद करना चाहती हूँ बीदर के सभी लोगों को जिन्होंने आज हमारे 2026 के पहले डिस्प्ले को इतना सक्सेसफुल बनाया. आज जो हमें जोश और प्यार यहाँ बीदर के लोगों से मिला है उसे देखकर हमें बहुत ही खुशी महसूस हुई और हमें यकीन है कि हमारे इस साल के आने वाले शोज़ भी बहुत ही अच्छे होंगे क्योंकि हमारे साथ है हमारे बीदर के लोगों का जोश और प्रेम. आपने देखा किस प्रकार आज बीदर फोर्ट के आसमान में उड़ रहे थे 9 फाइटर जेट्स, एक या दो नहीं बल्कि 9 फाइटर जेट्स 5 मीटर से भी कम की दूरी पर उड़ान भरते हुए इतने हैरत अंगेज़ करतब दिखा रहे थे और उन्होंने बीदर वालों का दिल जीत लिया. और ये सभी फाइटर पायलट्स इस तरह के शो को करने में सक्षम हो पाए हैं 6 से 7 महीने की कठिन ट्रेनिंग के बाद, और ये ट्रेनिंग हम यहाँ हमारे होम बेस बीदर में ही करते हैं. तो हमें बहुत खुशी है कि ये शो सक्सेसफुल रहा आप सबके प्यार की वजह से. थैंक यू. ಏರ್ಫೋರ್ಸ್ ಶೋ ನೋಡಕ್ಕೆ ಬಂದಿದ್ವಿ ಇಲ್ಲಿ ಬೀದರಲ್ಲಿ ಫೋರ್ಟ್ ಹತ್ರ. ನಮ್ಮ DC ಮೇಡಮ್ ಮತ್ತು ಅಡ್ಮಿನಿಸ್ಟ್ರೇಷನ್ ಅವರು ಇದನ್ನು ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಏರ್ಫೋರ್ಸ್ದವ್ರಿಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಇವತ್ತು ಇಷ್ಟು ಚೆನ್ನಾಗಿ ಅವರ ಕಲೆಗಳನ್ನು ಪ್ರದರ್ಶಿಸಲಿಕ್ಕೆ. ಯಾಕಂದರೆ ಇದನ್ನು ನೋಡಿ ನಮ್ಮ ಯೂತ್ಸ್ ಇಲ್ಲಿಯ ಮಕ್ಕಳು ಇನ್ಸ್ಪೈರ್ ಆಗಿ ನಮ್ಮ ದೇಶದ ಸೇವೆಗೆ ಅವರು ಮುಂದೆ ಬರಬೇಕಂತ ಉದ್ದೇಶದಿಂದ ಇದು ಮಾಡಿದ್ದಾರೆ. ಅದು ಒಳ್ಳೆಯದಾಗುತ್ತೆ. ಯಾಕಂದರೆ ತುಂಬ ಮಕ್ಕಳು ಬಂದಿದ್ದರು, ಒಳ್ಳೆ ರೆಸ್ಪಾನ್ಸ್ ಇತ್ತು, ನೋಡಿ ತುಂಬ ಖುಷಿ ಆಯಿತು. ಆ ಮಕ್ಕಳು ಮುಂದೆ ನಮ್ಮ ದೇಶಕ್ಕಾಗಿ ಪ್ರಿಪೇರ್ ಆಗಲಿ, ಒಂದು ಪೊಲೀಸ್ ಫೋರ್ಸ್ ಆಗಲಿ, ಒಂದು ಆರ್ಮಿ ಫೋರ್ಸ್ ಆಗಲಿ, ಏರ್ ಫೋರ್ಸ್ ಆಗಲಿ, ನೇವಿ ಫೋರ್ಸ್ ಆಗಲಿ, ಯಾವುದಾದ್ರೂ ನಮ್ಮ ದೇಶದ ಸೇವೆಗಾಗಿ ಅವರು ಮುಂದೆ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ಧನ್ಯವಾದಗಳು ಎಸ್ಪೆಷಲಿ ನಮ್ಮ ಏರ್ಫೋರ್ಸ್ದವ್ರಿಗೆ. ಇಂಥ ಎಫರ್ಟ್ಸ್ ಹಾಕಿದ್ದಾರೆ, ಎವ್ರಿ ಡೇ ಅವರು ನಮ್ಮ ದೇಶಕ್ಕಾಗಿ ಕಷ್ಟಪಡ್ತಾರೆ. ತುಂಬಾ ಇದು ಮಾಡೋದು ಈಸಿ ಅಲ್ಲ, ಯಾಕಂದರೆ ಕೆಲವೊಂದು ಬಹಳ ಪ್ರಿಸಿಷನ್ ಹೋಗಬೇಕಾಗತ್ತೆ. ಆ ಥರದ್ದು ಅಕ್ಯುರೇಟಾಗಿ ಅವರು ಮಾಡೋದನ್ನು ನೋಡಿ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ದೇಶದಲ್ಲಿ ಇಂಥ ಟೆಕ್ನಾಲಜಿ ಮತ್ತು ಈ ಥರದ್ದು ಪೈಲಟ್ಸು ಮತ್ತು ಈ ಥರದ್ದು ಟೀಮ್ ಇದೆ, ಏರ್ಫೋರ್ಸ್ ಟೀಮ್. ಸೊ ನಾವು ಯಾವ ದೇಶಕ್ಕಿಂತ ಹಿಂದಿಲ್ಲ, ನಮ್ಮ ದೇಶ ತುಂಬಾ ಮುಂದೆ ಇದೆ. ಯಾವುದರಲ್ಲೂ ನೋಡಿದ್ರೂ ಮುಂದೆ ಇದೆ. ಇಲ್ಲಿ ನಮ್ಮ ಆ್ಯಂಕರ್ ಇದ್ದರು, ಅವರು ನಮ್ಮ ಲೇಡಿ ಪೈಲಟ್, ಅವ್ರದ್ದು ಆ್ಯಂಕರಿಂಗ್ ಕೇಳಿನೂ ತುಂಬ ಸಂತೋಷವಾಯಿತು. ಸೊ ನಮ್ಮ ಲೇಡೀಸು ಎಲ್ಲ ನಮ್ಮ ದೇಶದ ಸುರಕ್ಷತೆಗಾಗಿ ತುಂಬ ಮುಂದಿದ್ದಾರೆ. ಅದನ್ನು ನೋಡಿ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಬೀದರ್ನಲ್ಲಿ ನಾನು ಮೂಲತಃ ಬೀದರ್ ನಾಗರಿಕ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು. ಆದರೆ ಇವತ್ತು ಬೀದರ್ನಲ್ಲಿ ಏರ್ ಶೋ ಅರೇಂಜ್ ಮಾಡಲಾಗಿದೆ ಅಂತೇಳಿ ಗೊತ್ತಾಗಿತ್ತು. ಬೀದರ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಏರ್ಫೋರ್ಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಇಬ್ಬರು ಜೊತೆಯಲ್ಲಿ ಏರ್ ಶೋ ಅರೇಂಜ್ ಮಾಡಿದರು. ಅದಕ್ಕೋಸ್ಕರ ಏರ್ ಶೋ ನೋಡೋಕ್ಕೆ ಬಂದಿದ್ದು. ನೋಡ್ತಾ ಇದ್ದರೆ ತುಂಬ ಲಕ್ಷಾಂತರ ಜನ ಇಲ್ಲಿ ಸೇರಿದರು. ಎಲ್ಲರೂ ಒಂದು ಅರ್ಧ ಗಂಟೆಯ ಏರ್ ಶೋ ಎಲ್ಲ ನೋಡಿದರು. ಅರ್ಧ ಗಂಟೆಯಲ್ಲಿ ತುಂಬ ಮನರಂಜನೆ ನೀಡಿದರು. ಅದ್ಭುತವಂಥ ಪೈಲಟ್ಸ್ಗಳು ನಮ್ಮ ಬೀದರ್ನಲ್ಲಿ ಈ ಸೂರ್ಯಕಿರಣ್ ಪೈಲಟ್ ಏರೋಪ್ಲೇನ್ಸ್ನಿಂದ ಈ ಏರ್ ಶೋ ಮಾಡಿದರು. ನೀವೆಲ್ಲ ವಿಧವಾದಂಥ ಡಿಸೈನ್ಸ್ ಎಲ್ಲ ಆಕಾಶನಲ್ಲಿ ಮೂಡಿಸಿದ್ರು, ಭಾಳ ಎಂಟರ್ಟೈನ್ ಮಾಡಿದರು ಜನರಿಗೆ. ಇದನ್ನು ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ, ಯುವ ಪೀಳಿಗೆಗೆ ಇದೊಂದು ಮಾದರಿ. ಯಾಕೆಂದರೆ ಡಿಫೆನ್ಸಲ್ಲಿ ಸೇರಬೇಕು ಅಂತಂದರೆ ಈ ಥರದ್ದೆಲ್ಲ ಎನ್ಕರೇಜ್ಮೆಂಟು ಮಕ್ಕಳಿಗೆ ಸಿಗ್ತಾ ಇರಬೇಕು. ಸೊ ಇದರಿಂದ ಭಾಳ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಜಿಲ್ಲಾಡಳಿತ ಮತ್ತು ಏರ್ಫೋರ್ಸ್ನವ್ರಿಗೆ ಇಬ್ಬರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಇದು ಪ್ರತಿ ವರ್ಷ ನಡೀತಾ ಇದೆ ಅಂತೆ ಏರ್ ಶೋ. ನಾವು ಫಸ್ಟ್ ಟೈಮನ್ನು ನೋಡಿದ್ದೀವಿ. ಭಾಳ ರೋಮಾಂಚನಕರವಾದಿದ್ದು. ಬೀದರ್ ಏರ್ಫೋರ್ಸ್ನವ್ರದ್ದು ಸೂರ್ಯ ಕಿರಣ್ ಟೀಮಿಂದ ನಡೆದಿರೋ ಅಂಥದ್ದು ಶೋ ಇದು. ತುಂಬ ಚೆನ್ನಾಗಿದೆ. ಇದು ಒಂದು ಎಫರ್ಟ್ ಅವ್ರದ್ದು ನಮ್ಮದು ಯುವ ಪೀಳಿಗೆಗೆ ನಾವು ಏರ್ಫೋರ್ಸ್ ಕಡೆ ಅಟ್ರ್ಯಾಕ್ಟ್ ಮಾಡೋದು ತುಂಬ ಒಳ್ಳೆಯದಾಯಿತು. ಮಕ್ಕಳೆಲ್ಲ ನೋಡಿ ತುಂಬ ಖುಷಿಪಟ್ಟರು.
ಅದೇ ಥರ ನಮಗೂ ಭಾಳ ರೋಮಾಂಚನಕರವಾಗಿತ್ತು ಶೋ ಇದು. ಗೋಡಂಬಿ ಬೆಳೆಗೆ ಭಾರತ ಸರ್ಕಾರದಿಂದ ಪರಿಶಿಷ್ಟ ಜಾತಿಯವರಿಗೆ ಎಷ್ಟು ಸಾಧ್ಯವೋ ಅಷ್ಟು ದೊರೆಯುವ ಅನುದಾನವನ್ನು ಮತ್ತು ಇತರೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭಾರತೀಯ ಕೃಷಿ ಅನುಸಂಧಾನ ಸಂಶೋಧನಾ ಸಂಸ್ಥೆ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ದೇಶಕ ಡಾಕ್ಟರ್ ಜೆ ದಿನಕರ್ ಅಡಿಗ ಅವರು ಹೇಳಿದರು. ಅವರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್, ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್, ತೋಟಗಾರಿಕೆ ವಿಸ್ತೀರ್ಣ ಶಿಕ್ಷಣ ಕೇಂದ್ರ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ದಕ್ಷಿಣ ಕನ್ನಡ ಇವರುಗಳ ಸಂಯುಕ್ತಾಶ್ರಯದಲ್ಲಿ ICAR, DCR ಮತ್ತು ಪುತ್ತೂರು ದಕ್ಷಿಣ ಕನ್ನಡ ಇವರ ಆರ್ಥಿಕ ನೆರವು ಆಧಾರಿತ ತೋಟಗಾರಿಕೆ ನಾವೀನ್ಯತೆಗಳ ಅಳವಡಿಕೆ, ಪ್ರಚಾರ ಮತ್ತು ಕಾರ್ಯತಂತ್ರದ ಪರಿಕರಗಳ ವಿತರಣೆ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಪರಿಶಿಷ್ಟ ಜಾತಿಯ ರೈತರ ಸಾಮರ್ಥ್ಯ ನಿರ್ಮಾಣದ ಮೂಲಕ ಆರ್ಥಿಕವಾಗಿ ವೃದ್ಧಿಗೊಳಿಸುವ ಕುರಿತು ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ನಲ್ಲಿ ಆಯೋಜಿಸಲಾದ ಒಂದು ದಿನದ ತರಬೇತಿ ಮತ್ತು ಪರಿಕರಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಸಮಾಜದಲ್ಲಿ ಶೋಷಿತ ವರ್ಗದವರು ಇತರೆ ವರ್ಗದವರಂತೆ ಮುನ್ನೆಲೆಗೆ ಬಂದು ಸಮಾನತೆ ತರುವ ಉದ್ದೇಶದಿಂದ ಭಾರತ ಸರ್ಕಾರ ಈ ಯೋಜನೆಯ ಅಡಿಯಲ್ಲಿ ವಿವಿಧ ರೀತಿಯ ಪರಿಕರಗಳನ್ನು ಮತ್ತು ತೋಟಗಾರಿಕಾ ಸಸಿಗಳನ್ನು ಪರಿಶಿಷ್ಟ ಜಾತಿಯ ಸುಮಾರು 100 ಜನ ಬೀದರ್ ಜಿಲ್ಲೆಯ ವಿವಿಧ ತಾಲೂಕಿನ ರೈತರಿಗೆ ನೇರವಾಗಿ ವಿತರಣೆ ಮಾಡಲು ಹಾಗೂ ಒಂದು ದಿನದ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ಮಾಹಿತಿಯನ್ನು ಒದಗಿಸುವ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಕೃಷಿ ಅನುಸಂಧಾನ ಸಂಶೋಧನಾ ಸಂಸ್ಥೆ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ದೇಶಕ ಡಾಕ್ಟರ್ ಜೆ ದಿನಕರ್ ಅಡಿಗ ಅವರು ಹೇಳಿದ್ದರು. ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ SV ಪಾಟೀಲ್ ಅವರು ಮಾತನಾಡಿ, ಪರಿಶಿಷ್ಟ ಜಾತಿ ರೈತರ ಆದಾಯ ದ್ವಿಗುಣಗೊಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತೋಟಗಾರಿಕಾ ಸಸಿಗಳು ಹಾಗೂ ಉದ್ಯಾನ ಉಪಕರಣಗಳನ್ನು ಸ್ವತಃ ತಾವೇ ಉಪಯೋಗಿಸಿದ್ದಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಾರ್ಥಕವಾಗುತ್ತದೆ. ಗೋಡಂಬಿ ಬೆಳೆಯನ್ನು ಬಂಜರ ಭೂಮಿಯಲ್ಲಿ ಯಥೇಚ್ಛವಾಗಿ ಬೆಳೆದು ಅತಿ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದ ಇಳುವರಿ ಮತ್ತು ಆದಾಯವನ್ನು ಪಡೆಯಬಹುದೆಂದು ಹೇಳಿದ್ದರು. ಸುಮಾರು 100 ಜನ ಪರಿಶಿಷ್ಟ ಜಾತಿಯ ಅರ್ಹ ರೈತ ಫಲಾನುಭವಿಗಳಿಗೆ ತೋಟಗಾರಿಕಾ ಸಸಿಗಳಾದ ಮಾವು, ನುಗ್ಗೆ, ಅಶ್ವಗಂಧ, ತುಳಸಿ, ಸ್ಟಿಮ್ನಿಯಾ ಮತ್ತು ರೋಸ್ಮೇರಿ ಮತ್ತು ಉದ್ಯಾನ ಉಪಕರಣಗಳಾದ ಗಾರ್ಡನ್ ಗ್ರೋಬರ್, ಸಿಕಲ್, ತೋಟದ ಕಳೆ ತೆಗೆಯುವಿಕೆ ಫೋರ್ಕ್, ನೀರು ಹಾಕುವ ಜಾರಿ, ಕೈಯಲ್ಲಿ ಹಿಡಿಯುವ ಗರಗಸ, ಕಳೆ ತೆಗೆಯುವ ಟ್ರೋವರ್, ಸ್ಟೇಟ್ ಪಿಕಾಸ್, ಪ್ಲಾಸ್ಟಿಕ್ ಪೈಪ್, ಸಿಕಿಂಜರ್ ಹಾಗೂ ಪ್ಲಾಸ್ಟಿಕ್ ಬುಟ್ಟಿ ಇತ್ಯಾದಿಗಳ ಕಿಟ್ಗಳನ್ನು ಅತಿಥಿಗಳು ವಿತರಿಸಿದ್ದರು. ವಿಜ್ಞಾನಿಗಳಾದ ಡಾಕ್ಟರ್ VP ಸಿಂಗ್, ಡಾಕ್ಟರ್ ವಿಜಯ್ ಮಹಾಂತೇಶ್, ಡಾಕ್ಟರ್ ಮುಹಮ್ಮದ್ ಫಾರೂಕ್, ಡಾಕ್ಟರ್ ಇಟಗಿ ಪ್ರಭಾಕರ್, ಡಾಕ್ಟರ್ ಮಂಜೇಶ್ GN, ಡಾಕ್ಟರ್ ವೀಣಾ GL ಮತ್ತು ಡಾಕ್ಟರ್ ಅಂಬರೀಶ್ ಇವರು ಬರೆದಿರುವ ಉತ್ಪಾದನಾ ಸಾಮರ್ಥ್ಯ ಮತ್ತು ನವೀನ ತೋಟಗಾರಿಕಾ ತಂತ್ರಜ್ಞಾನಗಳ ಅಳವಡಿಕೆ ಎಂಬ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುಹಮ್ಮದ್ ಫಾರೂಕ್, ಡಾಕ್ಟರ್ ಅಬ್ದುಲ್ ಕರೀಂ M, ಡಾಕ್ಟರ್ ಅಂಬರೀಶ್, ಡಾಕ್ಟರ್ ಪ್ರಿಯಾಂಕಾ ಮುಲ್ಗೆ, ಆಂಜನೇಯ, ಬೀದರ್ ಜಿಲ್ಲೆಯ ವಿವಿಧ ತಾಲೂಕಿನ ಅರ್ಹ ಪರಿಶಿಷ್ಟ ಜಾತಿಯ ಫಲಾನುಭವಿಗಳು ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯದ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಡಾಕ್ಟರ್ VP ಸಿಂಗ್ ಸ್ವಾಗತಿಸಿದರು. ಡಾಕ್ಟರ್ ಹರೀಶ್ T ವಂದಿಸಿದರು. ಡಾಕ್ಟರ್ ವಿಜಯ್ ಮಹಾಂತೇಶ್ ಕಾರ್ಯಕ್ರಮವನ್ನು ನಿರೂಪಿಸಿದ್ದರು. ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಾದ ಕುಮಾರಿ ಪೂರ್ಣಿಮಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದ್ದರು. ಮಾಡುವ ಕಾರ್ಯಕ್ರಮ ಈ ಪುಸ್ತಕವನ್ನ ಬಿಡುಗಡೆ ಮಾಡಬೇಕಾಗಿ ನಮ್ಮ ಮಾನ್ಯ DN ಅವರಲ್ಲಿ ಅದೇ ರೀತಿಯಾಗಿ ಡೈರೆಕ್ಟರ್ ICR ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿಂದ ಒಂದು ದಿನದ ಪರಿಶಿಷ್ಟ
ಜಾತಿ ಉಪಯೋಜನೆಯಲ್ಲಿ ರೈತರಿಗೆ ಹಲವಾರು ಸವಲತ್ತುಗಳನ್ನು ಸಲಕರಣೆಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಯೋಗದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಅಂದರೆ ಈ ಶೆಡ್ಯೂಲ್ ಕ್ಯಾಸ್ಟ್ ರೈತರು ಏನಿರ್ತಾರಲ್ಲ ಅವರಿಗೆ ಅವರ ಕೃಷಿಯಲ್ಲಿ ಉತ್ತಮ ರೀತಿಯಲ್ಲಿ ಇಳುವರಿ ಪಡೀಲಿಕ್ಕಾಗಿ, ಉತ್ತಮ ನಿರ್ವಹಣೆಗಾಗಿ ಅನುಕೂಲವಾಗುವಂಥ ಎಲ್ಲ ಸಾಧನಗಳನ್ನು ನಾವು ಕೊಡ್ತಾ ಇದ್ದೀವಿ. ಹಲವಾರು ಸಾಧನಗಳು ಇದರಲ್ಲಿ ಕಳೆ ತೆಗೆಯುವಂಥ ಒಂದು ಸಾಧನ ಇರ್ಬೋದು, ಆಮೇಲೆ ಕೃಷಿ ಪರಿಕರಗಳನ್ನು ಸಾಗಿಸಲಿಕ್ಕೆ ಬುಟ್ಟಿ ಇರ್ಬೋದು, ಹಾಗೆ ನಿಮ್ಮ ಪ್ರೂನಿಂಗ್ ಮಾಡಲಿಕ್ಕೆ ಸಿಕೇಚರ್ ಇರ್ಬೋದು, ಹಾಗೆ ನಮ್ಮ ಕಳೆಯನ್ನು ಕೊಯ್ಯಲಿಕ್ಕೆ ಕೊಚ್ಚುವಂಥ ಕತ್ತಿ ಇರ್ಬೋದು, ಮತ್ತು ಸೂಕ್ಷ್ಮ ಪೋಷಕಾಂಶಗಳಿರ್ಬೋದು, ತರಕಾರಿ ಕಿಟ್ ಇರ್ಬೋದು, ಇವೆಲ್ಲ ವಿವಿಧ ಪರಿಕರಗಳನ್ನು ನಾವು ಇಲ್ಲಿ ರೈತರಿಗೆ ಕೊಡ್ತಾ ಇದ್ದೇವೆ. ಹಾಗೆ ಗಿಡಗಳು ಪರಿಶಿಷ್ಟ ವರ್ಗದ ರೈತ ಬಾಂಧವರಿಗೆ 100 ಜನ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಪರಿಕರಣಗಳು ಕೊಡೋದಾಗಿರಲಿ, ಮತ್ತು ಹಣ್ಣಿನ ಗಿಡಗಳು ಕೊಡೋದಾಗಿರಲಿ, ಔಷಧ ಗಿಡಗಳು ಕೊಡೋದಾಗಿರಲಿ, ಅದೇ ರೀತಿ ಬಯೋ ಏಜೆಂಟ್ಸ್ ಕೊಡೋದಾಗಿರಲಿ, ಈ ಥರ ಒಂದು 10 ಥರದ ಪರಿಕರಣಗಳು ಮತ್ತು ನಮ್ಮ ಕಾಲೇಜಿನಿಂದ ವಿವಿಧ ಜಾತಿಯ ಹಣ್ಣಿನ ಗಿಡಗಳು ಮತ್ತು ಔಷಧ ಗಿಡಗಳನ್ನು ಕೂಡ ವಿತರಣೆ ಕಾರ್ಯಕ್ರಮವನ್ನು ಈ ಬೀದರ್ ಜಿಲ್ಲೆಯ ನಮ್ಮ ಪರಿಶಿಷ್ಟ ಜಾತಿಯ ರೈತ ಬಾಂಧವರಿಗೆ ಹಮ್ಮಿಕೊಡಲು ಈ ಒಂದು ದಿನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಿಜವಾಗಲೂ ಇವತ್ತು ನಾವು ಸಂಕ್ರಾಂತಿ ಹಬ್ಬ ಆದ್ರೂ ನಮ್ಮ ರೈತರು ನಮ್ಮ ಕರೆಗೆ ಹೋಗೊಟ್ಟು ಸುಮಾರು 100ಕ್ಕಿಂತ ಹೆಚ್ಚು ಜನ ರೈತರು ನಮ್ಮ ಕಾಲೇಜಿಗೆ ಬಂದು ಇದರ ಒಂದು ಸದುಪಯೋಗ ಪಡೆದುಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕೂಡ ನಮ್ಮ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ಪುತ್ತೂರಿನ ನಿರ್ದೇಶಕರಾದ ಡಾಕ್ಟರ್ ದಿನಕರ್ ಅಡಿಗ ಸಾಹೇಬರು ಕೂಡ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದಾರೆ. ಮತ್ತು ರೈತರು ಯಾವ ಥರ ನಮ್ಮ ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಆರ್ಥಿಕವಾಗಿ ಯಾವ ಥರ ಮೇಲೆ ಬರಬೇಕು ಅನ್ನೋ ದೃಷ್ಟಿಗೂ ಕೂಡ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಕೂಡ ನಮ್ಮ ರೈತರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮ ಭಾಳ ಉಪಯೋಗ ಆಗಬೇಕು. ಈ ಒಂದು ಕಾರ್ಯಕ್ರಮ ದೃಷ್ಟಿಲಿಂದಾದರೂ ಸುಮಾರು ಜನ ರೈತರು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಆದರೂ ನೋಡಿ ಇಲ್ಲಿ ನಡ್ತಿರ್ಕಂಥ ಸಂಶೋಧನೆಗಳ ಬಗ್ಗೆ ಆಗಲಿ, ನರ್ಸರಿಗಳ ಬಗ್ಗೆ ಆಗಲಿ ಹೆಚ್ಚಿನ ಮಾಹಿತಿಯನ್ನು ತೊಡ್ಕೊಂಡು ಇದು ಬೇರೆ ಉಳಿದ ರೈತರಿಗೂ ಕೂಡ ಒಳ್ಳೆಯ ಸಹಾಯ ಆಗುತ್ತೆ ಅಂತ ತಿಳ್ಕೊಂಡು ನಾನು ಆಶಾ ಭಾವನೆಯನ್ನು ಹೊಂದಿದ್ದೇನೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ನಡೀತವೆ. ನಾವೆಲ್ಲ ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ಜನವರಿ 18ರಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಬೀದರ್ ಚೆಸ್ ಅಸೋಸಿಯೇಷನ್ ಹಾಗೂ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಇವರ ಸಹಯೋಗದೊಂದಿಗೆ ನಗರದ ಶಿವನಗರದಲ್ಲಿರುವ ರಾಮ್ ಸಮದ್ ಫಂಕ್ಷನ್ ಹಾಲ್ನಲ್ಲಿ ಅಂತಾರಾಜ್ಯ ವಿದ್ಯಾರ್ಥಿಗಳಿಗೆ ಹಾಗೂ 80 ವರ್ಷದೊಳಗಿನಿರುವ ಹಿರಿಯರಿಗೂ ಮುಕ್ತ ಚೆಸ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಿತಿನ್ ಕರ್ಪೂರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 8:30 ಗಂಟೆಗೆ ಸ್ಪರ್ಧಾಳುಗಳು ವರದಿ ಮಾಡಿಕೊಳ್ಳಬೇಕು. ಬೆಳಗ್ಗೆ 10 ಗಂಟೆಯಿಂದ ಪಂದ್ಯಾಟ ಆರಂಭವಾಗುವುದು. ಸ್ಥಳೀಯ ವಿದ್ಯಾರ್ಥಿಗಳಿಗೆ ₹300 ಹಾಗೂ ಉಳಿದವರಿಗೆ ಮುಕ್ತ ಪಂದ್ಯಾವಳಿ ಇರುವ ಕಾರಣ ₹500 ನಿಗದಿಪಡಿಸಲಾಗಿದೆ ಎಂದರು. ಮುಕ್ತ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನ 4,000, ದ್ವಿತೀಯ ಬಹುಮಾನ 3,000, ತೃತೀಯ ಬಹುಮಾನ 2,000. 60 ವರ್ಷ ಮೇಲ್ಪಟ್ಟ ಸ್ಪರ್ಧಾಳುಗಳಿಗೆ ಮೊದಲನೇ ಬಹುಮಾನ 3,000, ದ್ವಿತೀಯ 2,000 ಹಾಗೂ 1,000 ತೃತೀಯ ಬಹುಮಾನ. ಹೀಗೆ ವಿವಿಧ 7 ಕೆಟಗರಿಗಳಿಗೆ ಈ ಸ್ಪರ್ಧೆ ಹಮ್ಮಿಕೊಳ್ಳಲಾಗುವುದು ಎಂದರು. ಕಳೆದ ವರ್ಷ ಜನವರಿ 12ರಂದು ಸ್ವಾಮಿ ವಿವೇಕಾನಂದರ ಜಯಂತಿ ದಿನದಂದೇ ಬೀದರ್ ಜನರ ಕೋರಿಕೆಯ ಮೇರೆಗೆ ಚೆಸ್ ಕೋಚಿಂಗ್ ಸೆಂಟರ್ ತೆರೆಯಲಾಗಿದೆ. ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಪ್ರತಿ ಶನಿವಾರ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆಯವರೆಗೆ, ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ನಡೆಸಲಾಗುತ್ತದೆ. ಬೇಸಿಗೆ ರಜಾ ದಿನಗಳಲ್ಲಿ ವಾರಪೂರ್ತಿ ಕೋಚಿಂಗ್ ತರಬೇತಿ ನಡೆಸಲಾಗುವುದು ಎಂದು ಹೇಳಿದ್ದರು. ಈ ವರ್ಷದ ಪಂದ್ಯಾವಳಿಯ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಕಾಂತ್ ಕುಲಕರ್ಣಿ ಮಾತನಾಡಿ, ಈಗಾಗಲೇ 100
ಜನ ಸ್ಪರ್ಧಾಳುಗಳು ನೋಂದಣಿಯಾಗಿದೆ. ಈ ತಿಂಗಳ 16ರಂದು ನೋಂದಣಿಯ ಕೊನೆ ದಿನವಾಗಿದೆ. ಕೇವಲ ಬೀದರಷ್ಟೇ ಅಲ್ಲ, ಬೇರೆ ಜಿಲ್ಲೆಗಳು ಹಾಗೂ ನೆರೆಹೊರೆ ರಾಜ್ಯಗಳ ಸ್ಪರ್ಧಾಳುಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿರುವವರು ಎಂದರು. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಅಧ್ಯಕ್ಷ ನಾಗೇಶ್ ಪಾಟೀಲ್ ಮಾತನಾಡಿ, ಚೆಸ್ ಆಡುವುದರಿಂದ ವಿದ್ಯಾರ್ಥಿಗಳ ಬುದ್ಧಿಮತ್ತೆ ಹೆಚ್ಚಾಗುತ್ತದೆ, ಏಕಾಗ್ರತೆ ಜಾಗೃತವಾಗುತ್ತದೆ, ಜೀವನ ಕೌಶಲ್ಯ ಸುಧಾರಿಸುತ್ತದೆ, ಸ್ಪರ್ಧಾ ಮನೋಭಾವ ಹೆಚ್ಚವಾಗಿಸುತ್ತದೆ. ಇದು ಸಹಾಯ ಮಾಡುತ್ತದೆ. ಇದು ಮುಕ್ತ ಪಂದ್ಯಾವಳಿ ಇರುವ ಕಾರಣ ಗ್ರಾಮೀಣ ಪ್ರತಿಭೆಗಳು ಇಂಥದ್ದರಲ್ಲಿ ಭಾಗವಹಿಸಲು ಪ್ರೋತ್ಸಾಹ ದೊರೆತಂತಾಗುತ್ತದೆ ಎಂದರು. ಡಾಕ್ಟರ್ ರಘು ಕೃಷ್ಣಮೂರ್ತಿ ಮಾತನಾಡಿ, ಚದುರಂಗದಾಟವು ನಮ್ಮ ಎಡ ಮತ್ತು ಬಲ ಎರಡೂ ಮೆದುಳುಗಳ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಮೊಬೈಲ್ಗಳಿಗೆ ಮಾರು ಹೋಗಿ ವಿಡಿಯೋ ಗೇಮ್ನಲ್ಲಿ ಕಾಲಹರಣ ಮಾಡುವುದಕ್ಕಿಂತ ಹೆಚ್ಚು ಪಂದ್ಯಾಟದಲ್ಲಿ ಭಾಗವಹಿಸುವಂತೆ ಕರೆ ಕೊಟ್ಟರು. ಡಾಕ್ಟರ್ ಆರ್ತಿ ರಘು ಮಾತನಾಡಿದ್ದರು. ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಸತೀಶ್ ಸ್ವಾಮಿ, ರೋಟರಿಗಳಾದ ರಾಜ್ಕುಮಾರ್ ಅಳ್ಳೆ, ವಿಕ್ರಮ್ ತಗಾರೆ, ರಾಹುಲ್ ಅಟಲ್, ಡಾಕ್ಟರ್ ಮಲ್ಲಿಕಾರ್ಜುನ್ ಚೆಟ್ನಳ್ಳಿ, ಸಜಿದಾನಂದ್ ಚಿದ್ರಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ನಿಜವಾದ ಮೇಧಾವಿಗಳ ಒಂದು ಪ್ಲ್ಯಾಟ್ಫಾರ್ಮ್, ಮೇಧಾವಿಗಳ ಒಂದು ಒಕ್ಕೂಟ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಪ್ಲೀಸ್ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ನೀವು ಪಾರ್ಟಿಸಿಪೇಟ್ ಮಾಡಿಸ್ರಿ, ಕರ್ಕೊಂಡು ಬರ್ರಿ. ಆ್ಯಂಡ್ ಜಗತ್ತಿನಾಗ ಏನು ಕಾಂಪಿಟೇಷನ್ ಅದ ನಿಮ್ಮ ಮಕ್ಕಳಿಗೆ ನಾವು ಹೇಳ್ತೀವಿ. ನಾವೆಲ್ಲ ಕಲ್ಯಾಣ ಕರ್ನಾಟಕದವರು ಅರಿವೇ ಗುರು ಅಂತ ಹೇಳ್ತೀವಿ. ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಅಂತೀವಿ. ಅದನ್ನು ಇಲ್ಲಿ ಪ್ರಾಕ್ಟಿಕ್ಯಾಲಿಟಿ ಮಾಡಿ ತೋರಿಸೋಣ. ನಮ್ಮ ಮಕ್ಕಳಿಗೆ ನಾವು ಅರಿವು ಕೊಡಿಸೋಣ. ಕಾಂಪಿಟೇಷನ್ ಎಷ್ಟದ, ಸಾಧಿಸಿದ್ದು ಎಳಿನಷ್ಟು, ಸಾಧಿಸಬೇಕಾದದ್ದು ಬೆಟ್ಟದಷ್ಟು ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸಲಿಕ್ಕೆ ನಮ್ಮ ಈ ಸರ್ ಚಂದ್ರಕಾಂತ್ ಕುಲಕರ್ಣಿ ಸರ್ ಅವರಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ. ಮತ್ತೊಂದು ಪ್ಲೀಸ್ ಐ ರಿಕ್ವೆಸ್ಟ್ ಯಂಗ್ಸ್ಟರ್ಸ್, ಅಡಲ್ಟ್ಸ್, ಅಡೋಲೆಸೆಂಟ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದಕ್ಕೊಂದು ಸಕ್ಸಸ್ಫುಲ್ ಪ್ರಾಜೆಕ್ಟನ್ನಾಗಿ ಮಾಡಿಕೊಡ್ರಿ ಥ್ರೂ ರೋಟರಿ ಪ್ಲ್ಯಾಟ್ಫಾರ್ಮ್ ಆ್ಯಸ್ ವೆಲ್ ಆ್ಯಸ್ ಬೀದರ್ ಚೆಸ್ ಅಸೋಸಿಯೇಷನ್. ನಾನು ಮತ್ತೊಂದು ಸರಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ಪ್ಲೀಸ್ ಎನ್ರೋಲ್ ಯುವರ್ ಸೆಲ್ಫ್, ರಿಜಿಸ್ಟರ್ ಯುವರ್ ಸೆಲ್ಫ್ ಆ್ಯಂಡ್ ಪಾರ್ಟಿಸಿಪೇಟ್ ಆ್ಯಂಡ್ ವಿನ್ ಎಕ್ಸೈಟಿಂಗ್ ಪ್ರೈಸಸ್. ಥ್ಯಾಂಕ್ ಯು. ಕರ್ನೂಲ್, ಗುಂಟೂರು, ಇಂಡಿಯಾದ ಪ್ರತಿಯೊಂದು ಭಾಗ, ಒಡಿಸ್ಸಾ, ದೆಹಲಿ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡಿ ಹೋಗಿದ್ದೀನಿ. ಆಮೇಲೆ ಆಸ್ ಎ ಗೆಸ್ಟ್ ಹೋಗಿದ್ದೀನಿ, ಆಸ್ ಎ ಆರ್ಬಿಟರ್ ಹೋಗಿದ್ದೀನಿ. ಎಲ್ಲ ರೀತಿಯ ಎಕ್ಸ್ಪೀರಿಯನ್ಸ್ ಇದೆ. ಐ ಆಮ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಟೀಚಿಂಗ್ ಇನ್ ಬೀದರ್. ವಿವೇಕಾನಂದ ಇವರೇ ಹೇಳಿದಂಗೆ, ಸರ್ ಹೇಳಿದಂಗೆ ಮಾಡ್ತಾ ಇದ್ದೀವಿ. ಅದ್ರ ಮಹತ್ವದ ವಿಷಯ ಒಂದಿದೆ ಇಲ್ಲಿ, ತಮ್ಮ ಮುಖಾಂತರ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೆ ಮುಟ್ಟಬೇಕು ಈ ವಿಷಯ. 10 ಮಿನಿಟ್ ಗೇಮ್ ಇದೆ ಒಬ್ಬೊಬ್ಬರಿಗೆ. 5 ಮಿನಿಟ್ ಯಾರಾದರೂ ಪಾರ್ಟಿಸಿಪೆಂಟ್ ಲೇಟ್ ಬಂದರೆ ಅವನ ಮ್ಯಾಚ್ ಸೋತ. ನಮ್ಮ ಕಡೆ ಮಕ್ಕಳು ಇನ್ನೂ ಅದಕ್ಕೆ ಆ ಪ್ಯಾಟರ್ನಿಗೆ ಅಂದರೆ ಆ ವ್ಯವಸ್ಥೆಗೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗಿಲ್ಲ. ಚಲ್ತಾ 10 ಮಿನಿಟ್ ಲೇಟ್ ಜಾಗಿ ಇದು ಇರಲ್ಲ ಚೆಸ್ಸಲ್ಲಿ. ಶಿಸ್ತು, ಡಿಸಿಪ್ಲಿನು, ಮೇಡಮ್ ಮೆನ್ಷನ್ ಮಾಡಿದ್ರಲ್ಲ, ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟ್ ಅಂತ ಇಲ್ಲಿ ವೇದಿಕೆಯಿಂದ. ಇದರಲ್ಲಿದ್ದಷ್ಟು ಡಿಸಿಪ್ಲಿನ್ಗೆ ಏನಿದೆ ವೇಟೇಜ್ ಎಲ್ಲೂ ಇಲ್ಲ. ಪ್ರತಿಯೊಂದು ಸೆಕೆಂಡ್ ಮ್ಯಾಟ್ರ್ ಆಗುತ್ತೆ. 9 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆದರೆ ಅವನು 5 ಮಿನಿಟ್ ಲೇಟ್ ಬಂದ ಅಂದರೆ ಅವನು ಸೋತ್ಬಿಟ್ಟ, ಅವನಾಗಿ ಅವಳಾಗಿ. ಇದು ತಮ್ಮ ಮುಖಾಂತರ ನಮ್ಮ ಮಕ್ಕಳಿಗೆ, ಬೀದರ್ ಜಿಲ್ಲೆ ಮಕ್ಕಳಿಗೆ ತಿಳಿಸ್ಬೇಕು. ಇದು ನನ್ನ ಉದ್ದೇಶ, ಕಳಕಳಿಯ ವಿನಂತಿ. ಕ್ಯಾಟಗರಿ ಓಪನ್ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 4,000 ಇದೆ ಪ್ಲಸ್ ಟ್ರಾಫಿ. ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು 3,000 ಪ್ಲಸ್ ಟ್ರಾಫಿ. ಥರ್ಡ್ ಪ್ರೈಸ್ ಬಂದ್ಬಿಟ್ಟು 2,000 ಪ್ಲಸ್ ಟ್ರಾಫಿ. ಫೋರ್ತ್ ಪ್ರೈಸ್ 1,500 ಪ್ಲಸ್ ಮೆಡಲ್. ಫಿಫ್ತ್ ಪ್ರೈಸ್ 1,000 ಪ್ಲಸ್ ಮೆಡಲ್. ಸಿಕ್ಸ್ ಪ್ರೈಸ್ 500 ಪ್ಲಸ್ ಮೆಡಲ್. ಸೆವೆಂತ್ ಪ್ರೈಸ್ 500 ಪ್ಲಸ್ ಮೆಡಲ್. ಏಟ್ ಪ್ರೈಸ್ 500 rupees ಪ್ಲಸ್ ಮೆಡಲ್. ನೈನ್ತ್ ಪ್ರೈಸ್ 500 ಪ್ಲಸ್ ಮೆಡಲ್. 10th ಪ್ರೈಸ್ 500 ಪ್ಲಸ್ ಮೆಡಲ್. ಈ ಥರ ಓಪನ್ ಕ್ಯಾಟಗರಿ 10 ಪ್ರೈಸಸ್ ಇದೆ. ಓಕೆ. ಮಕ್ಕಳಲ್ಲಿ ಸಂಸ್ಕೃತಿಯಿಂದ ಸಂಸ್ಕಾರ, ಸಂಸ್ಕಾರದಿಂದ ಸಂಸ್ಕೃತಿ ಎಂಬ ಧ್ಯೇಯವಾಕ್ಯದಡಿ ಬೀದರ್ನಲ್ಲಿ ದೈವವಾಣಿ ಸಂಸ್ಕೃತ ಶ್ಲೋಕ ಒಲಿಂಪಿಯಾಡ್ ಸಂಸ್ಥೆ ಹಾಗೂ DLTO LLP ಈ ಎರಡೂ ಸಂಸ್ಥೆಗಳ ಮೂಲಕ ಹಿಂದಿ, ಇಂಗ್ಲಿಷ್, ಸಿಂಧಿ, ಪಾಳಿ, ಮರಾಠಿ, ಸ್ಪ್ಯಾನಿಷ್, ಫ್ರೆಂಚ್ ಭಾಷೆಗಳಲ್ಲಿ ಅರ್ಥಸಹಿತ ಸಂಸ್ಕೃತ ಶ್ಲೋಕಗಳ ಸ್ಪರ್ಧಾ ತರಬೇತಿ ಆಯೋಜಿಸಲಾಗಿದೆ ಎಂದು ದೈವವಾಣಿ ಸಂಸ್ಕೃತ ಶ್ಲೋಕ ಒಲಿಂಪಿಯಾಡ್ ಹಾಗೂ DLTO LLP ಸಂಸ್ಥೆಗಳ ಹಿರಿಯ ವ್ಯವಸ್ಥಾಪಕಿ ಶ್ಲೋಕರತ್ನ ತೃಪ್ತಿ ಬಜಾಜ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಪ್ರತಿ ಭಾಷೆಯಲ್ಲಿ 10 ರೀತಿಯ ಸುತ್ತು ಸ್ಪರ್ಧೆಗಳು ಇರಲಿದ್ದು 6 ಪೂರ್ಣಗೊಂಡಾಗ ಅಂತಹ ಸ್ಪರ್ಧಾಳುಗಳಿಗೆ ಗೌರವಿಸಲಾಗುವುದು ಎಂದರು. ಇಂದು ಪಾಲಕರು ತಮ್ಮ ಮಕ್ಕಳಿಗೆ ಪುಸ್ತಕದ ಹುಳುಗಳನ್ನಾಗಿ ಹಾಗೂ ಮೊಬೈಲ್ನ ಗೊಂಬೆಗಳಾಗಿ ಮಾಡದೆ ಅವರಿಗೆ ಸಂಸ್ಕೃತಿ ಹಾಗೂ ಸಂಸ್ಕಾರ ಕಲಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ತಿಳಿಸಿದರು.
ಈ ನಿಟ್ಟಿನಲ್ಲಿ ಈ ಎರಡು ಸಂಸ್ಥೆಗಳಿಂದ ಪ್ರತಿ ಶನಿವಾರ ಹಾಗೂ ಭಾನುವಾರ ಸಾಯಂಕಾಲ 4 ಗಂಟೆಯಿಂದ 5 ಗಂಟೆಯವರೆಗೆ ಅರ್ಥಸಹಿತ ಸಂಸ್ಕೃತ ಶ್ಲೋಕಗಳು ಕಲಿಸಿಕೊಡಲಾಗುವುದು. ಅದಕ್ಕೆ ಪ್ರತಿ ತಿಂಗಳು ಕೇವಲ 100 ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ ಎಂದು ತಿಳಿಸಿದ್ದರು. ಸಂಸ್ಕೃತ ಶ್ಲೋಕ ಸ್ಪರ್ಧಾ ತರಬೇತಿಯಿಂದ ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಯುತ್ತದೆ. ಇದರಿಂದ ಭಯ ಹೋಗಲಾಡಿಸಬಹುದು, ಬುದ್ಧಿಮತ್ತೆ ಚುರುಕಾಗುತ್ತದೆ, ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ, ಆರೋಗ್ಯ ವೃದ್ಧಿ, ಮನಸ್ಸು ಶಾಂತಗೊಳಿಸುತ್ತದೆ. ಈ ಎಲ್ಲ ಅನುಕೂಲಗಳು ಇರುವ ಕಾರಣ ಬೀದರ್ ಜಿಲ್ಲೆಯ ಪಾಲಕರು ತಮ್ಮ ಮಕ್ಕಳಿಗೆ ನಂದಿ ಪೆಟ್ರೋಲ್ ಪಂಪ್ ಹಿಂದುಗಡೆ ಇರುವ ಬ್ರಹ್ಮಪುರ ಬಡಾವಣೆಯಲ್ಲಿನ ನಾಟ್ಯಶ್ರೀ ನೃತ್ಯಾಲಯದಲ್ಲಿರುವ ಈ ಸಂಸ್ಥೆಯನ್ನು ಸಂಪರ್ಕಿಸಿ ಇದರ ಲಾಭ ಪಡೆದುಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ 9481429086 ಈ ದೂರವಾಣಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ತೃಪ್ತಿ ಬಜಾಜ್ ಮನವಿ ಮಾಡಿದ್ದರು. ಸಂಸ್ಥೆಯ ಇನ್ನೋರ್ವ ವ್ಯವಸ್ಥಾಪಕಿ ಶ್ರೇಯಾ ಹೇಡ ಪತ್ರಿಕಾಗೋಷ್ಠಿಯಲ್ಲಿದ್ದರು. जहाँ पे आज के बच्चे जिनके पास टाइम नहीं है और साथ में पेरेंट्स के पास भी टाइम नहीं है और जो संस्कारों से दूर होते जा रहे हैं, हम लोग उन्हें संस्कार देने की कोशिश कर रहे हैं. जैसे अभी हम रोज सुबह उठते कि प्रे करते हैं, बट बच्चों को ये पता ही नहीं है कि सुबह लक्ष्मी जी का या सरस्वती का ही नाम क्यों लेना है. वो सिर्फ अभी अगर हम यह नहीं करते वहाँ पे हनुमान चालीसा या गणेश स्तोत्र, हम सुबह उठते ही कराग्रे वसते लक्ष्मी, करमध्ये सरस्वती, करमूल्ये तु गोविंद, प्रभाते कर दर्शनम, यह श्लोका करते हैं. क्यों? क्योंकि हम दिन भर सरस्वती के लिए काम करते हैं, बच्चे पढ़ाई करते हैं. हम जो पेरेंट्स हैं वो पैसे कमाने का काम करते हैं, यानी लक्ष्मी जी का काम करते हैं, और इन दोनों को बैलेंस करने के लिए गोविंद रहते हैं. तो ये बच्चों को जब पता चलेगा कि इसके लिए हमें ये सुबह करना है, तो बच्चे आसानी से और खुशी से ये काम करेंगे. जब तक बच्चों को संस्कार के मीनिंग नहीं पता है, तब तक हम संस्कार बच्चों को नहीं दे सकते. दूसरा, हमारी कंपनी है देवमानी संस्कृत श्लोका ओलंपियाड, जहाँ पे हम बच्चों को 160 श्लोका विथ मीनिंग के साथ सिखाते हैं. इसमें 10 लेवल और 15 लेवल ऐसे 2 लेवल में कंपटीशन होता है. जब 10 लेवल बच्चा कंप्लीट करता है तो वहाँ पे हम श्लोकाचार्य ये इंटरनेशनल लेवल पे टैग देते हैं, और जब 15 लेवल कंप्लीट होता है तब हम बच्चों को श्लोक रत्न ये टैग देते हैं. ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಗಾಳಿಪಟ ಹಾರಿಸುವ ಸಂದರ್ಭದಲ್ಲಿ ನಿಷೇಧಿತ ಚೀನಾ ತಯಾರಿಕೆಯ ಮಾಂಜಾಧಾರ ಬಳಕೆಯಿಂದ ರಾಷ್ಟ್ರೀಯ ಹೆದ್ದಾರಿ 65ರ ನಿರ್ಣಾ ಕ್ರಾಸ್ ಸಮೀಪ ದ್ವಿಚಕ್ರ ವಾಹನ ಸವಾರರು ಸಂಜುಕುಮಾರ್ ಗುಂಡಪ್ಪ ಹೊಸ್ಮನಿ ಬಂಬುಳಗಿ ಗ್ರಾಮ ಬೀದರ್ ತಾಲೂಕಾ ಅವರು ಮಾಂಜಾಧಾರಕ್ಕೆ ಸಿಲುಕಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇಂದು ಸಚಿವರು ಮೃತರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸ್ವಾಂತನ ಹೇಳಿ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಧನ ಸಹಾಯ ನೀಡಿದ್ದು ಸರ್ಕಾರದ ಕಡೆಯಿಂದಲೂ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದರು. ನಿಷೇಧಿತ ಚೀನಾ ಮಾಂಜಾಧಾರ ಮಾನವ ಜೀವಕ್ಕೆ ಅತ್ಯಂತ ಅಪಾಯಕಾರಿ ಆಗಿದ್ದು ಅಂತಹ ದುರ್ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸಚಿವರು ತಿಳಿಸಿದ್ದರು. ಈ ಸಂಬಂಧ ನಿಷೇಧಿತ ಮಾಂಜಾಧಾರ ಮಾರಾಟ ಮತ್ತು ಬಳಕೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಜೊತೆಗೆ ಸಾರ್ವಜನಿಕರು ಹೆಚ್ಚಿನ ಎಚ್ಚರ ವಹಿಸಿ ಸಹಕರಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಬೀದರ್ ನಗರದ ಶಿವಾಜಿ ವೃತ್ತದ ಸಮೀಪದ SBI ATM ಬಳಿ ಕಳೆದ ವರ್ಷ ಜನವರಿ 16, 2025 ನಡೆದ ದರೋಡೆ ಹಾಗೂ ಕೊಲೆ ಪ್ರಕರಣದಲ್ಲಿ ಮೃತಪಟ್ಟ ATM ಹಣ ತುಂಬಿಸುವ ಸಿಬ್ಬಂದಿ ಗಿರಿ ವೆಂಕಟೇಶ್ ತಂದೆ ಮಲ್ಲಪ್ಪ ಮುಸ್ಲಿಂ ಚಿದ್ರಿ ನಿವಾಸಿ ಅವರ ಕುಟುಂಬಕ್ಕೆ ಪರಿಹಾರ ಹಾಗೂ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಬಹುಜನ ಸಮಾಜ ಪಕ್ಷದ ಮುಖಂಡರು ಇಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ದರೋಡೆಕೋರರು ATM ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆಸಿ ಗಿರಿ ವೆಂಕಟೇಶ್ ಅವರನ್ನ ಹತ್ಯೆ ಮಾಡಿದ್ದರು. ಮೃತರು ತಮ್ಮ ಕುಟುಂಬದ 7 ಮಂದಿ ಸದಸ್ಯರ ಜೀವನಾಧಾರವಾಗಿದ್ದು ಅವರ ನಿಧನದ ನಂತರ ಕುಟುಂಬದ ನಿರ್ವಹಣೆ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದೆ ಎಂದು ತಿಳಿಸಿದ್ದಾರೆ.
ಘಟನೆ ನಡೆದು 1 ವರ್ಷ ಕಳೆದರೂ ದರೋಡೆಕೋರರು ಪತ್ತೆಯಾಗಿಲ್ಲ. ಅಲ್ಲದೆ ಘಟನೆಯ ನಂತರ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜನಪ್ರತಿನಿಧಿಗಳು ಮೃತರ ಕುಟುಂಬಕ್ಕೆ ಭೇಟಿ ನೀಡಿ ಕುಟುಂಬದ ಒಬ್ಬ ಸದಸ್ಯರಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಉದ್ಯೋಗ ನೀಡುವ ಭರವಸೆ ನೀಡಿದ್ದರು. ಆದರೆ ಇದುವರೆಗೆ ಯಾವುದೇ ಉದ್ಯೋಗ ಒದಗಿಸಲಾಗಿಲ್ಲ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ. ಆದ್ದರಿಂದ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ದರೋಡೆಕೋರರನ್ನು ತಕ್ಷಣ ಬಂಧಿಸಬೇಕು. ಜೊತೆಗೆ ಮೃತಗಿರಿ ವೆಂಕಟೇಶ್ ಅವರ ಕುಟುಂಬದ ಒಬ್ಬ ಸದಸ್ಯರಿಗೆ ಹೊರಗುತ್ತಿಗೆ ಆಧಾರದ ಉದ್ಯೋಗ ನೀಡಿ ಕುಟುಂಬದ ನಿರ್ವಹಣೆಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಕಪಿಲ್ ಗೋಡ್ಬಲೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಕ್ತಿಕಾಂತ್ ಬಾವಿದೊಡ್ಡಿ, ಜಿಲ್ಲಾ ಸಂಯೋಜಕ ರಾಜ್ಕುಮಾರ್ ಮೂಲಭಾರತಿ, ಕಪಿಲ್ ಅಂಬದಾಸ್ ಚಕ್ರವರ್ತಿ, ಮಹೇಶ್ ಭೋಲಾ, ಸುರೇಶ್ ಜೋಜ್ನಕರ್, ಸಚಿನ್ ಗಿರಿ ಹಾಗೂ ಜಾಫರ್ ಖುರೇಶಿ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.